ಮತ್ತು ನ್ಯೂಟ್ರಾನ್ಸ್ಗಳು ಏನಾಗಿರ್ತಾವೆ ನ್ಯೂಕ್ಲಿಯಸ್ ಒಳಗೆ ಎಂಬೆಡೆಡ್ ಅಥವಾ ಏನಾಗಿರ್ತಾವೆ ಪ್ರೆಸೆಂಟ್ ಇರ್ತಾವೆ ಅಂತ ಹೇಳ್ತಾವೆ. ಅದು ಸುತ್ತಮುತ್ತ ಅರೌಂಡ್ ದ ನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ಇಟ್. ಎಲೆಕ್ಟ್ರಾನ್ಸ್ಗಳು ಏನಾಗ್ತಾವೆ ಅದು ಸುತ್ತಮುತ್ತ ಏನಾಗ್ತಾವೆ ಅಲ್ಲಿ ತಿರುಗ್ತಾ ಇರ್ತಾವೆ. ಇನ್ಸೈಡ್ ಸೆಂಟರ್ ಪಾಯಿಂಟ್ ಆಫ್ ದ ನ್ಯೂಕ್ಲಿಯಸ್ ಅಂತ ಕರೆದಿರಿ. ಅದಕ್ಕೆ ಸೆಂಟರ್ ಪಾಯಿಂಟ್ ಆಫ್ ದ ಆಟಮ್ ಇಸ್ ಕಾಲ್ಡ್ ಅದು ನ್ಯೂಕ್ಲಿಯಸ್ ಅಂತ ಕರೆದಿರಿ. ನ್ಯೂಕ್ಲಿಯಸ್ ಒಳಗೆ ಯಾವ ಇರ್ತಾವೆ? 2 ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ಗಳು ಇರ್ತಾವೆ. ಒಂದು ಪ್ರೋಟಾನ್ ಒಂದು ಇರ್ತದೆ, ಇನ್ನೊಂದು ನ್ಯೂಟ್ರಾನ್ ಇರ್ತಾವೆ. ಈ ನ್ಯೂಕ್ಲಿಯಸ್ ಅರೌಂಡ್ ಏನು ಯಾವ ರೊಟೇಷನ್ ಆಗ್ತಿರ್ತಾ ಇದೆ, ಇವು ಎಲೆಕ್ಟ್ರಾನ್ಸ್ಗಳು ಏನಾಗ್ತಾವೆ ಅಲ್ಲಿ ರೊಟೇಷನ್ ಆಗ್ತಿರ್ತಾವೆ. ಸೊ ಇನ್ಸೈಡ್ ಆಫ್ ದ ನ್ಯೂಕ್ಲಿಯಸ್ 2 ಸಬ್-ಅಟಾಮಿಕಲ್ ಪ್ರೆಸೆಂಟ್ ವಾಟ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಹಾಗೇನೆ ಪ್ರೋಟಾನ್ ಚಾರ್ಜ್ ಏನದ ಪಾಸಿಟಿವ್ ಚಾರ್ಜ್ ಅದ. ನ್ಯೂಟ್ರಾನ್ ಚಾರ್ಜ್ ಇಂದ ನ್ಯೂಟ್ರಲ್ ಇರೋದ್ರಿಂದ ಏನಾಗ್ತದೆ ಇಲ್ಲಿ ಯಾವುದು ನ್ಯೂಕ್ಲಿಯಸ್ ಒಳಗೆ ಯಾವ ಚಾರ್ಜ್ ಆಯಿತು? ಪಾಸಿಟಿವ್ ಚಾರ್ಜ್ ಆಯಿತು. ಅದ್ರ ಸರೌಂಡಿಂಗ್ ಅಥವಾ ಅದ್ರ ಸುತ್ತ ಯಾವ್ದು ರಿವಾಲ್ವ್ ಆಗ್ಲತ್ತ? ಎಲೆಕ್ಟ್ರಾನ್ ರಿವಾಲ್ವ್ ಆಗ್ಲತ್ತದ. ಇದು ಬಾಲ್ಸ್ಗಳು ಏನೋ ಏನು ರಿಪ್ರೆಸೆಂಟ್ ಮಾಡ್ತಾವೆ ನಮಗಲ್ಲಿ? ಎಲೆಕ್ಟ್ರಾನ್ಸ್ಗಳು ರಿಪ್ರೆಸೆಂಟ್ ಮಾಡ್ತಾವೆ. ಸೊ ಇದೇನಾಗ್ಲತ್ತ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಒಳಗೆ